ಓಂ ಶ್ರೀ ಗುರುಭ್ಯೋ ನಮಃ. ಗುರುಸ್ಮರಣೆ ಮಾಡುತ್ತಾ ಬಿಂದು ರೂಪದಲ್ಲಿರುವ ಭಗವಂತನಿಗೆ, ಬ್ರಹ್ಮಾಂಡಕ್ಕೆ, ಸೃಷ್ಟಿಗೆ, ಸೃಷ್ಟಿಕರ್ತನಿಗೆ, ಪಂಚಭೂತಗಳಿಗೆ, ಋಷಿಮುನಿಗಳಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಶಿಕ್ಷಣ ಕಲಿಸಿದಂಥ ಎಲ್ಲ ಗುರುಗಳಿಗೂ ಕೃತಜ್ಞತೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೀವನದ ಮಾರ್ಗದರ್ಶನ ನೀಡುತ್ತಿರುವ ಚಿತ್ತಚೇತನ ಬ್ರಹ್ಮ ಗುರುಗಳ ಪದಸ್ಥಲಕ್ಕೆ ಅಣೆ ಹಚ್ಚಿ ನಮಸ್ಕರಿಸುತ್ತಾ, ಆಶೀರ್ವಾದ ಬೇಡುತ್ತಾ, ಆತ್ಮ ಸಮೃದ್ಧಿ ಯೋಗದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ, ಆತ್ಮ ಸಮೃದ್ಧಿ ಯೋಗಕ್ಕೆ ನಾನು ಮೊದಲನೇ ಬಾರಿ ಜಾಯಿನ್ ಆಗಿದ್ದೆ. ಗುರೂಜಿಯವರು ನಡೆಸಿಕೊಡುವ ಆತ್ಮ ಸಮೃದ್ಧಿ ಯೋಗ ಅತ್ಯದ್ಭುತವಾಗಿತ್ತು. ನನ್ನ ಪಾಲಿಗೆ ಅಮೃತದ ಕ್ಷಣಗಳು, ಅಮೃತದ ಸವಿದ ಅನುಭವ ಆಯಿತು. ನಾನು ಮೊದಲನೇ ಬಾರಿ ಜಾಯಿನ್ ಆಗಿದ್ದೆ ಆತ್ಮ ಸಮೃದ್ಧಿ ಯೋಗಕ್ಕೆ. ಆತ್ಮ ಸಮೃದ್ಧಿ ಯೋಗ ಒಂದು ಮಹಾಯೋಗ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಹೇಗೆ ಮಾಡಬೇಕು ಅದನ್ನು ತಿಳಿಸಿಕೊಡುವ ಒಂದು ಸಾಮಾನ್ಯ ಜ್ಞಾನ, ಪರಮಜ್ಞಾನ, ಬ್ರಹ್ಮಜ್ಞಾನ, ಅದುವೇ ಆತ್ಮ ಸಮೃದ್ಧಿ ಯೋಗ. ಆತ್ಮ ಸಮೃದ್ಧಿ ಯೋಗದ ಇಂಟ್ರಡಕ್ಷನ್ ವೆಬಿನಾರ್ನಲ್ಲಿ ನಾನು ಪಾಲ್ಗೊಂಡಿದ್ದಾಗ ಗುರುಗಳು ಹೇಳಿದಂಥ ಆ ವಿಚಾರಗಳು ನನ್ನ ಮೈ ಮನಗಳೆಲ್ಲ ರೋಮಾಂಚನಗೊಳಿಸಿದವು. ನಾನು ಗುರುಗಳಿಗೆ ಕಾಲ್ ಮಾಡಿ ನಾನು ಸೇರ್ತೀನಿ ಗುರುಜಿ ಅಂತಂದು ಮತ್ತೆ ಹೇಳಿದೆ. ಗುರುಗಳನ್ನ ಒಂದು ಸರಿ ಭೇಟಿ ಆಗ್ಬೇಕಂತಂದು ಭಾಳ ಆಸೆ ಇತ್ತು. ನಾನು ಆ ಇಂಟ್ರಡಕ್ಷನ್ ವೆಬಿನಾರ್ನಲ್ಲಿ ಪಾಲ್ಗೊಂಡು ಆ ವಿಚಾರಗಳೆಲ್ಲ ಕೇಳಿದ ಮೇಲೆ ಮೈ ಮನಗಳೆಲ್ಲ ರೋಮಾಂಚನ ಆದೇಟಿ ನಾನು ಗುರುಗಳಿಗೆ ಕಾಲ್ ಮಾಡಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗುರುಜಿ ಅಂತ ಕೇಳ್ಕೊಂಡೆ. ಆದಷ್ಟು ಬೇಗ ಗುರುಗಳದ್ದು ದರ್ಶನ ಆಯಿತು. ನನಗೆ ತುಂಬ ಸಂತೋಷ ಆಯಿತು. ಕೆಲವೊಂದು ಸಮಸ್ಯೆಗಳೆಲ್ಲ, ಆ ಸಮಸ್ಯೆಗೆ ಕಾರಣಗಳು ಗೊತ್ತಿದ್ದಿಲ್ಲ. ಅವರು ಹೇಳಿದಂಥ ವಿಚಾರಗಳು ನನಗೆ ಆಗಿನ ಮಟ್ಟಿಗೆ ಸ್ಪಷ್ಟತೆ ಇದ್ದಿಲ್ಲ. ಆಮೇಲೆ ನಿಧಾನ ಕೂತ್ಕೊಂಡು ಯೋಚನೆ ಮಾಡ್ತಾ ಆವಾಗ ಆ ಸ್ಪಷ್ಟತೆಗಳೆಲ್ಲ ಗೊತ್ತಾದವು. ಆತ್ಮ ಸಮೃದ್ಧಿ ಯೋಗ 21 ಅಧ್ಯಯನಗಳುಳ್ಳ ವಿಷಯಗಳು. ಆ ಪ್ರತಿಯೊಂದು ವಿಷಯಗಳು ತುಂಬ ಚೆನ್ನಾಗಿದ್ದಾವೆ. ಮನುಷ್ಯನಿಗೆ ಕಲೀಲೇಬೇಕಾದ, ತಿಳಿಲೇಬೇಕಾದ, ಜೀವನಕ್ಕೆ ಅಳವಡಿಸಬೇಕಾದ ವಿಷಯಗಳವು.